ಒಳ್ಳೆತನ ಮತ್ತೆ ಊರ್ಮಿಳ ಇವೆರಡು ವಿರುದ್ಧ ಪದಗಳು. ಎರಡು ಒಂದಾಗೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲ ಭುವನ್, ನಾನು ಬದಲಾಗಿದ್ದೀನಿ. ನಾನು ಇನ್ನೂ ಬದಲಾಗಬೇಕು. ನನಗೆ ಒಂದೇ ಒಂದು ಅವಕಾಶ ಕೊಡು ಭುವನ್, ಪ್ಲೀಸ್. ಭುವನ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಭುವನ್. ಇಷ್ಟು ದಿನ ನಾನು ಹೇಗೆ ರಾಕ್ಷಸಿ ಥರ ಆಡಿದ್ದೀನಿ ಅಂತ ನನಗೆ ಗೊತ್ತು. ನೀನು ನನ್ನಿಂದ ಎಷ್ಟು ಒದ್ದಾಡಿದ್ಯಾ, ಹಲ್ಲು ಕಚ್ಕೊಂಡು ಎಲ್ಲದನ್ನು ಹೇಗೆ ಸಹಿಸ್ಕೊಂಡಿದ್ಯಾ ಅಂತಲೂ ನನಗೆ ಗೊತ್ತು. ಅದೆಲ್ಲದಕ್ಕೂ ಒಂದು ಅಂತ್ಯ ಆಡಬೇಕು ಅಂತಾನೆ ನಾನು ಬಂದಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ತೀಯಾ? ನಿನಗೆ ಕ್ಷಮೆನಾ? ಆಡಿದ ಯಾವ ನಾಟಕನೂ ಹಿಟ್ಟಾಗಿಲ್ಲ ಅಂತ ಹೇಳಿ ಹೊಸ ಕತೆ ಮಾಡ್ಕೊಂಬಂದಿದೆ ಈಗ. ದಯವಿಟ್ಟು ಭುವನ್, ನಿನ್ನ ಕೈ ಮುಗಿತೀನಿ. ನಾನು ಬದಲಾಗಿದ್ದೀನಿ. ನಿನ್ನ ಮುಂದೆ ನಾನು ಈಗೋನೆಲ್ಲ ಬಿಟ್ಟು ಬಂದಿದ್ದೀನಿ. ನಿನ್ನ ಶ್ರದ್ಧಾ ಮಧ್ಯೆ ಬಂದು ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ. ಆದರೆ ಅದನ್ನು ಸರಿ ಮಾಡೋದು ಇವಾಗ ನನ್ನ ಕರ್ತವ್ಯನೇ ಅಲ್ವಾ? ಇವಾಗ ನೀವಿಬ್ರು ಮತ್ತೆ ಒಂದಾಗ್ತಾ ಇದ್ದೀರಾ, ಮತ್ತೆ ಮದುವೆ ಆಗ್ತಿದ್ದೀರಾ. ಪುನರ್ವಿವಾಹ. ಆಲ್ ದಿ ಬೆಸ್ಟ್ ಭುವನ್, ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ಕಣೋ ನಿನಗೆ. ಯಾಕೆ ಹೀಗೆ ಮಾಡಿಬಿಟ್ಟೆ ಊರ್ಮಿಳ? ಇವೆಲ್ಲ ಮುಂಚೆನೇ ನಿನಗೆ ಅರ್ಥ ಆಗಿಲ್ವಾ? ಹೀಗೆಲ್ಲ ನಾನು ಕೇಳೋದಿಲ್ಲ. ಅಂತೂ ಈಗಲಾದರೂ ನೀನೇನು ಅಂತ ನಿನಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ನನಗೆ. ಮುಂದೆ ಯಾವತ್ತು ಯಾರ ಲೈಫಲ್ಲಿ ಈ ಥರ ಆಟಾಡಕ್ಕೆ ಹೋಗ್ಬೇಡ. ನಿನ್ನ ನೀನು ಕಂಡುಕೊಳ್ಳೋ ಟೈಮ್ ಇದು. ಕಂಡ್ಕೋ, ಅರ್ಥ ಮಾಡ್ಕೋ, ತಿದ್ಕೋ. ನೀನು ತುಂಬ ಚೆನ್ನಾಗಿರ್ತೀಯ. ಹೌದು ಭುವನ್, ನನ್ನ ತಪ್ಪು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಇನ್ಯಾವತ್ತೂ ನಾನು ನಿಂಗೆ ತೊಂದರೆ ಕೊಡಲ್ಲ. ನೀನು ಚೆನ್ನಾಗಿರು ಭುವನ್. ಆದರೆ ಒಂದೇ ಒಂದು ಸತಿ ನನ್ನನ್ನು ತಬ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನನಗೋಸ್ಕರ ಅಲ್ಲ, ನಾನು ಮಾಡಿರೋ ತಪ್ಪೆಲ್ಲ ಕರ್ಗೋಗ್ಬೇಕಾಗಿದೆ, ಕಳೆದೋಗ್ಬೇಕಾಗಿದೆ. ಅದಕ್ಕೋಸ್ಕರ ಒಂದೇ ಒಂದು ಸತಿ ನನಗೆ ಹಾಗೆ ಮಾಡ್ತೀಯಾ ಪ್ಲೀಸ್ ಭುವನ್? ಭುವನ್, ಏನ್ ನಡೀತಿದೆ ಇಲ್ಲಿ? ಶ್ರದ್ಧಾ, ನಾವಿಷ್ಟು ದಿನ ನೋಡಿದ ಊರ್ಮಿಳ ಸತ್ತೋದ್ಲು. ಇವಳು ಬೇರೆನೇ ಊರ್ಮಿಳ, ಬದಲಾಗಿರೋ ಊರ್ಮಿಳ. ತಾನು ಮಾಡಿದ ಕೆಟ್ಟ ಕೆಲಸನೆಲ್ಲ ತೊಳ್ಕೊಂಡು ಪಾಪ ಪರಿಹಾರ ಮಾಡ್ಕೋಬೇಕು ಅಂತ ನಮ್ಮ ಎದುರುಗಡೆ ಬಂದು ನಿಂತ್ಕೊಂಡಿರೋ ಹೊಸ ಊರ್ಮಿಳ. ಹೌದು ಶ್ರದ್ಧಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇಷ್ಟು ದಿನ ನಿನಗೆ ಕೊಡಬಾರ್ದಿರೋ ಅಂಥ ಕಷ್ಟನೆಲ್ಲ ಕೊಟ್ಟೆ ನಾನು. ನಿಮ್ಮಿಬ್ರು ಮಧ್ಯೆ ಸೇತುವೆ ಆಗಿರೋ ಬದಲು ಬೇಲಿ ಆಗಿದ್ದೆ ನಾನು. ಊರ್ಮಿಳಾ, ನಿಜವಾದ ಪ್ರೀತಿಗೆ ಯಾರು ಬೇಲಿ ಆಗಕ್ಕೆ ಸಾಧ್ಯ ಇಲ್ಲ. ನಿಜವಾದ ಸಂಬಂಧಗಳನ್ನ ಮುರಿಯೋಕ್ಕೂ ಯಾರಿಂದಾನೂ ಸಾಧ್ಯ ಇಲ್ಲ. ಅದನ್ನು ನೀನು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ನೀನು ಬದಲಾಗಿದೆಯಾ ಅಂದರೆ ಎಲ್ಲರಿಗಿಂತ ಹೆಚ್ಚು ಸಂತೋಷ ಪಡೋದು ನಾನು ಮತ್ತೆ ಭುವನ್. ನೀವು ಸಂತೋಷವಾಗಿರ್ಬೇಕು ಶ್ರದ್ಧಾ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವ ದುಃಖನೂ ಇರಲ್ಲ. ಮುಖ್ಯವಾಗಿ ನಾನಿರಲ್ಲ. ಒಂದೇ ಒಂದ್ಸತಿ ನನ್ನ ಕ್ಷಮಿಸಿದ್ದೀನಿ ಅಂತ ಅಂದ್ಬಿಡು ಪ್ಲೀಸ್. ಎಲ್ಲ ಆದ್ಮೇಲಿಂದ ಸಾರಿ ಕೇಳಿದ್ರೆ ಏನು ಪ್ರಯೋಜನ ಅಲ್ವಾ? ನಾನು ಆ ಕ್ಯಾಟಗರಿಗೆ ಬಂದ್ಬಿಟ್ಟೆ. ಈ ಪಶ್ಚಾತ್ತಾಪ
ಸಾಯೋ ತನಕ ಉಳ್ಕೋಬೋದು, ಆದರೂ ಪರವಾಗಿಲ್ಲ. ಸಾಯೋ ತನಕ ಕೊರ್ಗಿನೇ ಸಾಯ್ತೀನಿ. ಯಾವುದು ಶಾಶ್ವತ ಅಲ್ಲ ಊರ್ಮಿಳ. ತಪ್ಪು, ಪಶ್ಚಾತ್ತಾಪ, ಪ್ರಾಯಶ್ಚಿತ ಇದ್ಯಾವುದು ಪರ್ಮನೆಂಟ್ ಅಲ್ಲ. ನಮಗೆ ನಾವು ಯಾವಾಗ ಸರಿ ಅಂತ ಅನ್ಸುತ್ತೋ ಆವಾಗಲೇ ಹಳೇದೆಲ್ಲ ಕರಗೋಗುತ್ತೆ. ಅವತ್ತೇ ಒಂದು ಹಂತ ದಾಟಿರ್ತೀವಿ. ನೀನೀಗ ಆ ಹಂತ ದಾಟಿದೀಯ, ಆರಾಮಾಗಿರ್ತೀಯ. ನಾವು ಕೂಡ. ನನಗೀಗ ಸಮಾಧಾನ ಆಯಿತು ಭುವನ್. ಎಲ್ಲ ಚೆನ್ನಾಗಿರಿ. ನೀನು ಶ್ರದ್ಧಾ ಕೊನೆ ತನಕ ಖುಷಿಯಾಗಿರಬೇಕು. ಇದೇ ನನ್ನ ವಿಶ್. ಆದರೂ ಒಪ್ಕೊಂಡ್ರಲ್ಲ, ಅದೇ ಖುಷಿ ಅಮ್ಮ. ಧಣಿಗಳೇ, ಅಮ್ಮ ಜೊತೆ ಹಂಗಿದ್ರೆ ನೀವು ಮಗುವಾಗಿ ಹೋಗ್ತೀರಿ. ಎಷ್ಟು ಚಿಕ್ಕದಾಗಿದ್ರಿ ಕಣೆ. ರಮೇಶ, ಹಾಗಂತ ನಾನು ಮೈ ಮರೆಯೋ ಹಾಗಿಲ್ಲ. ಯಾಕಂದ್ರೆ ನನಗೀಗ ಬೆಳೆದು ನಿಂತಿರೋ ಮಗ ಇದ್ದಾನೆ. ನಾಳೆನೇ ಅವನಿಗೆ ಮದುವೆ ಕಣೋ. ಶಂಕರು, ಹೌದಮ್ಮ, ನೀನು ನನಗೆ ಬೈದು ಕೆಲಸ ಮಾಡಿಸ್ಬೇಕು. ಏನು ಕೆಲಸ ಮಾಡಿಸೋದು? ಅವರಿಬ್ರು ಸಿಂಪಲ್ ಆಗಿ ಮದುವೆ ಇರಬೇಕು ಅಂತ ಕಂಡೀಷನ್ ಹಾಕಿ ಒಪ್ಕೊಂಡಿದಾರಲ್ಲ. ಅದು ನಾನು ಒಪ್ಕೊಳ್ತೀನಿ. ಆದರೂ ಯಾರನ್ನ ಕರಿಬೇಕು, ಯಾರನ್ನ ಬಿಡಬೇಕು, ಒಂದು ವೇಳೆ ಊರಿಂದ ಶ್ರದ್ಧಾ ಮನೆಯವ್ರ ಕಡೆಯವ್ರನ್ನ ಕರಿಬೇಕೋ ಬೇಡವಾ ಯೋಚನೆ ಮಾಡೋದು ಬೇಡವಾ? ಶಂಕರ, ಈ ಮದುವೆ ನಡೀತಿರೋದೇ ನಿನ್ನ ಖುಷಿಗೋಸ್ಕರ. ಮತ್ತೆ ಇದು ಮರುವಿವಾಹ ನಿನ್ನ ಪ್ರೀತಿಗೋಸ್ಕರ ಆಗ್ತಿರೋದು. ಯಾವ ಮುಖ್ಯಸ್ಥರು ಬೇಡ, ಯಾವ ಶಾಸ್ತ್ರನೂ ಬೇಡ. ಸರಿ, ಮದುವೆ ಮನೆಯಲ್ಲೇ ನಡೀತಾ ಇರೋದು. ಆದರೂ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಸಂತೋಷದಲ್ಲಿ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ ಅಮ್ಮ. ನೋಡು, ನಾನೆಲ್ಲ ಯೋಚನೆ ಮಾಡಿಟ್ಟಿದ್ದೀನಿ. ನಿಮ್ಮಮ್ಮ ನಾನಿದ್ದೀನಲ್ಲ. ರಮೇಶ, ಹತ್ತಿರದಲ್ಲಿ ಯಾರಾದರೂ ಹೂವಿನ ಹಾರ ಮಾಡೋರಿದ್ದರೆ ಈಗಲೇ ಹೋಗಿ 2 ಹೂವಿನ ಹಾರಾಗ ಆರ್ಡ್ರ್ ಮಾಡಿಬಿಡು. ತಿಳಿತಾ? ಆಯ್ತಮ್ಮ. ಮಾಂಗಲ್ಯ ಹೇಗೂ ಇದೆ. ತುಳಸಿ ಕಟ್ಟೆ ಮುಂದೆ ಮದುವೆ ಶಾಸ್ತ್ರ ಮುಗಿಸ್ಬಿಡೋಣ. ಏನಂತೀಯಾ? ಸರಿನಮ್ಮ, ಹಾಗೆ ಮಾಡೋಣ. ಆಮೇಲೆ ಈ ಊಟಕ್ಕೆಲ್ಲ ಊರಲ್ಲಿ ಯಾರ್ಯಾರನ್ನ ಕರೆಯೋದು? ಪಟೇಲನ ಮನೆಯವ್ರನ್ನೇನಾದ್ರು? ಪಟೇಲ? ಯಾರದು ಪಟೇಲ? ನೋಡು, ಯಾವ ದೊಡ್ಡ ಮನುಷ್ಯನೂ ಬೇಡ. ನಿನಗೆ ಗೊತ್ತಿರೋರು, ಆಪ್ತರು 4-5 ಜನನ ಕರಿ ಸಾಕು. ಊಟನೂ ಅಷ್ಟೇ ಕಣೋ, ಸಿಂಪಲ್ ಆಗಿರಲಿ. ಒಂದು ಪಾಯಸ, ಒಂದು ಚಿತ್ರಾನ್ನ, ಒಂದು ಪಲ್ಯ, ಅನ್ನ ಸಾರು, ಮೊಸರು, ಮುಗಿಸ್ಬಿಡೋಣ ಅಷ್ಟರಲ್ಲೇ. ರಮೇಶ, ನೀನು ಬೇಗ ಹೋಗಿ ಹಾರ ಕೇಳಿ ಬಂದ್ಬಿಡು. ಆಯ್ತು ಧಣಿಗಳೇ, ಈಗ ಹೊಟ್ಟೆ. ನೋಡು ಶಂಕರ, ವಾಯ್, ನಿಮ್ಮಿಬ್ರಿಗೆ ಎಂತ ಆಗಿತ್ತಾ? ಒಳ್ಳೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಾರಂಗೆ ಕೂಕೊಂಡಿದ್ರಲ್ಲ, ಎಂತ ಆಯ್ತಾ? ಇಲ್ಲಿ ಕಾಣಿ, ಟೀಚರ್ ಅಮ್ಮ ಬೋನನ್ ಮದ್ವೆ ಇತ್ತು. ಎಷ್ಟು ಕೆಲಸ ಬಾಕಿ ಇತ್ತು ಎಲ್ಲ ನಾನು ಒಬ್ಳೆ ಮಾಡಿ ಸಾಯ್ಕ. ಬನ್ನಿ ಬನ್ನಿ ಎದ್ದು. ಬಾಯ್ ಸಿಂಗ್ಲಿಕ, ಹೇಳಿದ್ ಕೇಳಿಲ್ಯಾ? ಹೊರಗಡೆ ಚಪ್ರ ಹಾಕೋ ಕೆಲಸ ಬಾಕಿ ಇತ್ತು ಮಾರಯ್ಯ, ಎದ್ದು ಹೋಗ. ಅಯ್ಯ, ಅವನ ಮದುವೆ ಆತಂತೇಳಿ ನಾ ಎಂತ ಖುಷಿ ಪಡ್ಕ? ಅವನ ಮದುವೆ ಅಲ್ದ, ಅವನೇ ಎಲ್ಲ ತಯಾರಿ ಮಾಡ್ಕೊಳ್ಳಿ. ನನಗೆಂತ ಬೇರೆ ಕೇಳ್ತಿಲ್ಲ. ಹೌದು, ಇಲ್ಲಿ ನಮ್ಮ ಖುಷಿಗೆ ಯಾರು ಇಲ್ಲ, ಎಲ್ಲರ ಖುಷಿಗೆ ಮಾತ್ರ ನಾ ಮೈಕ್. ಇದೆಂತ ಕರ್ಮ. ಹೇ ಪಚ್ಚಿ, ಸವಿತಾ, ಭುವನನ್ನ ಯಾರು ಅನ್ಕೊಂಡಿದ್ರಿ? ಯಾರು ಅನ್ಕೊಂಡಿದ್ರ? ಅವನು ಯಾರು ಅಂತ ಗೊತ್ತಿತ್ತ ನಿಮ್ಗೆ? ಗೊತ್ತು. ಶ್ರದ್ಧಕ್ಕನ್ ಮದಿಯ ಪುಗ್ಗಂಡ ಈ ಮನೆ ಕೆಲ್ಸದವ. ಹೆಚ್ಚಂದ್ರೆ ಜಾಸ್ತಿ ಹೇಳ್ಕಂದ್ರೆ ದಣಿಗಳಿಗೆ ಬಾಳ ಕಾಸ. ಗೊತ್ತಿತ್ತು. ಹಾ, ಅಷ್ಟೇ ಅಲ್ದ ನಿಮಗೆ ಗೊತ್ತಿಪ್ಪದು?
ಭುವನ ಈ ಮನೆ ಮಗ, ದಣಿಗಳ ಸ್ವಂತ ಮಗ, ಈ ಮನೆ ಮಗ. ಹೊಯ್ ಪಚ್ಚಿ, ನಾ ಹೇಳಿದ್ ಕೇಳ್ತಾ? ಗೊತ್ತಿತ್ತು ನನಗೆಲ್ಲ ಗೊತ್ತಿತ್ತು. ನೀ ಹೇಳ ತಿಳ್ಕೊಳಕನ ಎಲ್ಲ ನಂಗೆ ಯಾವತ್ತೋ ಗೊತ್ತಿತ್ತು ಅವ್ನು ದಣಿಗಳ ಮಗ ಅಂದೇಳಿ. ಅವ ದಣಿಗಳ ಮಗ ಆದರೆ ದಣಿಗಳಿಗೆ ಮಗ ಅಷ್ಟೇ. ನನಗೆ ಅಷ್ಟೇ ಆದರೂ ಅವ ನನಗೆ ಗಂಡು ಸೌತಿಯೇ. ಪಚ್ಚಿ, ಮೈ ಮೇಲೆ ಜ್ಞಾನ ಇತ್ತೆ ನನಗೆ. ನಾನು ನಿಮ್ಮಿಬ್ರಿಗೂ ಬೈದೆ ಸುಮ್ಮನೆ ಇದ್ದೆ. ಎಂತಕ್ಕೆ ಗೊತ್ತಿತ್ತಾ? ಇಬ್ಬರಿಗೂ ಹುಡುಗಾಟ. ಈ ಹುಡುಗ ಬುದ್ಧಿ ಸ್ವಲ್ಪ ದಿನಕ್ಕೆ ಹೋತು, ಆಮೇಲೆ ಘನವಾಗಿ ಸಂಸಾರ ಮಾಡ್ತ್ರಿ ಅಂತ. ನೀವೆಂತಕ್ಕೋ ಸಮ ಅಪ್ಪಂಗೆ ಕಾಣ್ತಿಲ್ಲ ಮಾರಾಯ. ನಿಮ್ಮಿಬ್ರು ಮಧ್ಯ ಪ್ರೀತಿ ಇತ್ತು, ಆದ್ರೆ ಅದು ನಿಮ್ಮಿಬ್ರಿಗೂ ಗೊತ್ತಾಗ್ತಿಲ್ಲ. ವಿಚಾರ ಬಿಡಿ, ಆ ವಿಷಯ ಸ್ವಲ್ಪ ದಿನಕ್ಕೆ ಸಮ ಆತು. ಈಗ ಟೀಚರ್ ಅಮ್ಮ ಭುವನನ್ ಮದುವೆ ಇತ್ತು, ಬೇಕಾದಷ್ಟು ಕೆಲಸ ಇತ್ತು. ಎಲ್ಲ ನಗ್ನಗ್ತಾ ಕೆಲಸ ಮಾಡ್ಕೊಂಡಿರಿ ಅಕ್ಕ. ಆಮೇಲೆ ಇನ್ನೊಂದು ವಿಚಾರ, ಭುವನ ನಮ್ಮ ದಣಿಗಳ ಮಗ ಅಂತ ಯಾರ ಹತ್ರನೂ ಹೇಳೋಕ್ಕಾಗ, ಯಾರ ಹತ್ರನೂ ಹೇಳೋದಿಲ್ಲ ಅಂತ ನೀವಿಬ್ರು ನನಗೆ ಮಾತು ಕೊಡ. ಪಚ್ಚಿ, ಇನ್ಮೇಲೆ ಭುವನ ಹೋಗ ಬಾರ ಅಂತ ಕರೆಯೋಕ್ಕಾಗ. ಯಾಕಂದ್ರೆ ಅವರು ನಮ್ಮ ದಣಿಗಳ ಮಗ ಅಲ್ದ. ಅವ್ರಿಗೆ ಮರ್ಯಾದೆ ಕೊಟ್ಟು ಚಿಕ್ಕ ದಣಿಗಳೇ ಹೋಗಿ ಬನ್ನಿ ಅಂತ ಮಾತಾಡ್ಸಕ್ಕೆ ಅಭ್ಯಾಸ ಮಾಡ್ಕ. ಸವಿತಾ, ನೀನು ಅಷ್ಟೇ ಮಗಳೇ. ಅದನ್ನು ಬಿಟ್ಟು ಮಳ್ಳರಿಯೋಕ್ಕಾಗ. ನಾ ಬರ್ತೀನಿ. ಪಚ್ಚಿ, ಭುವನ್ ದಣಿಗಳ ಮಗ ಅಂತ ಗೊತ್ತಿದ್ದು ಎಂತಕ್ಕೆ ನೀನು ನಂಗೆ ಹೇಳಲಿಲ್ಲ? ಎಂತಕ್ಕಂದ್ರೆ ಹೇಳು. ನಿಜ ಹೇಳ, ನನಗೆ ಗೊತ್ತಾಗಿದ್ದು ಈ ಕಮಲಮ್ಮ ಹೇಳ್ದಾಗ್ಲೆ. ನಾನು ಹಿಂಗೆ ಅವತ್ತೇ ಹೇಳಿದ್ನಾಯ್ತು. ನಮಗೆ ಎಂತ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಗೊತ್ತಿತ್ತು ಅಂತ ಹೇಳಕ್ಕಂದೇಳಿ ಅಲ್ದ. ನನಗೂ ಎಲ್ಲ ಗೊತ್ತಿತ್ತು, ನಿನಗೂ ಎಲ್ಲ ಗೊತ್ತಿತ್ತು. ಎಲ್ಲ ಗೊತ್ತಿತ್ತು, ನನಗೂ ಎಲ್ಲ ಗೊತ್ತಿತ್ತು. ಪಚ್ಚಿ, ನಾನು ಈ ಥರ ಕುರಿ ಹತ್ತಿದಲ್ಲಿ ಕನ್ಸಲ್ಲೂ ಇಳಿಸ್ಕೊಂಡಿರ್ಲಿಲ್ಲ. ಎಂತ ಪಚ್ಚಿ, ನನ್ನ ಜೀವನ ಹೀಗಲ್ಲ ಆತಿತ್ತ. ನಾನೆಂತ ತಪ್ಪು ಮಾಡಿದೆ? ಕುಸೆ
ಅಡ ಕುಸೆ ನಿನ್ನ ಹತ್ರ ನನಗೆ ಸಮಾಧಾನ ಮಾಡಕ್ಕೆ ಯಾರಿಂತ್ರೆ ಬೇಡ ಪಚ್ಚಿ. ಕಣ ನೀನು ಹೊತ್ತು ನಾನು ಅಳಿಸೋಣ ಆಯ್ತಾ? ನನಗಂತೂ ಸಮಾಧಾನ ಮಾಡಕ್ಕೆ ಯಾರೇ ಇಲ್ಲ. ಕುಸೆ ನನ್ನ ಎದಿದಿರೋ ಈ ಬಂಗಾರದ ಬಿಸಾಕಿ ಅದು ಯಾವ್ದ ಕಪ್ಪೆ ಚಿಪ್ಪು ಬಿಡ್ಕೊಂಡು ಹೋಗಿದ್ದ ಇತ್ತು. ನಾನು ಅಷ್ಟೇ ಕಣ್ಣೆದ್ರದ್ದು ರಾಜ್ಕುಮಾರನ್ ಬಿಟ್ಕೊಂಡು ಕನ್ಸಲ್ ಬಪ್ಪು ರಾಜ್ಕುಮಾರನ್ ಕಾಯ್ತಾ ಇಕ್ಕಂಡೆ. ಸವಿತಾ ಏ ಕುಸೆ ಐ ಲವ್ ಯು ಕುಸೆ ಐ ಲವ್ ಯು ಅಂದೆ. ಏ ಎಂತದೆ ಕುಸೆ ನಾನು ಐ ಲವ್ ಯು ಅಂತಂದ್ರೆ ನೀನು ಸುಮ್ಮನೆ ಹ್ಞೂ ಅಂತೆ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ? ನಾನು ಲವ್ ಯು ಪಚ್ಚಿ. Please love me, Priya. Priya, please love me, Priya. ಈ ಲೋಕ ಬೇಡ, ಆ ಸ್ವರ್ಗ ಬೇಡ, ಈ ಪ್ರೀತಿ ಇರದ ಕ್ಷಣಗಳೇ ಬೇಡ. ಇನ್ ಮುಂದಕ್ಕೆ ನಾನಿನ್ನ ಪಚ್ಚಿ ಅಂತ ಕರುದಿಲ್ಲ, ಆಯ್ತಾ? ಸರಿಯಾ? ಆಯ್ತು. ಆದರೆ ಕಣ ನಾನು ಮಾತ್ರ ನಿನ್ನ ಕೂಸೆ ಅಂತಾನೆ ಕರೀತನೆ ಆಯ್ತಾ? ಯಾಕಂದ್ರೆ ನೀನು ನನ್ನ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀ ನನ್ನ ಕೂಸು ಮಗು. ಯಾಕೋ ನನ್ನ ಪ್ರೀತಿ ಇಲ್ಲೇ ಇತ್ತಂತ ಕಾಣ್ತಿತ್ತು. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಈ ಕಣ್ಗಳು ಮಂಜಾದರೆ ನಾ ತಾಳೆನು ಭಯ ಬಿಡು ಸದಾ. ನಿನ್ನ ನೋವು ನನಗಿರಲಿ ನೆಮ್ಮದಿ ಎಂತಕ್ಕೆ ಹಂಗೆ ಕಾಣ್ತಿದ್ದೆ? ಹಾಗೆಲ್ಲ ಕಾಂಬುಕಾಗ ಹಾಗೆಲ್ಲ ಕಾಣ್ತಾ ಇದ್ರೆ ಪ್ರೀತಿ ಬಂದ್ಬಿಡುತ್ತೆ ಅಷ್ಟೇ. ಬಂಧುವೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ಈ ಕಣ್ಗಳು ಮಂಜಾದರೆ ನಾ ತಾಳೆನು ಭಯ ಬಿಡು ಸದಾ. ನಿನ್ನ ನೋವು ನನಗಿರಲಿ ನೆಮ್ಮದಿ ಸವಿ ನಿನಗಿರಲಿ ಸದಾ ಬಾಳಿಗೆ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ ಸದಾ. ನಿನ್ನ ನೋವು ನನಗಿರಲಿ ನೆಮ್ಮದಿ ಸವಿ ನಿನಗಿರಲಿ
ನಾನಿಲ್ಲವೇ ಸದಾ ಸದಾ